ಏದು ಹೊಲದ ಹೆಣ್ಣ ಮಗಳ ಪ್ರಶ್ನೆ ನನಗ ಕೇಳತಾಳು ಅಣ್ಣ ಬಸವನ ಹೋಗಿ ಎತ್ತ ಹೆಂಗ ಆಗ್ಯಾನ ಅವಾಗ ತಂಗಿಯ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಬರುವಾಗ ಒಂದ ಭೂಲಕದೊಳಗ ದಗದ ಆಗಿತ ಕೆಸರಿನ ಒಳಗ ಒಂದ ಕಟಗಿ ಗಾಡಿ ತಂಗಿ ಸಿಕ್ಕೊಂಡಿತ್ತ ರೊಜ್ಜಿನ ಒಳಗ ಆಗ ಪರಮೇಶ್ವರ ಒಂದ ಮಾತ ಹೇಳ್ಯಾನ ಬಸವನಗ ಹೌದು ಹಂಗೆ ಪರಮೇಶ್ವರ ಹೇಳತಾನ ಬಸವನಗ ಅವಾಗ ಬಸವನ ಹೋಗಿ ಹೆಡಕ ಕೊಟ್ಟ ಎತ್ತ ಅಂದ ಮ್ಯಾಲ ಹಂಗೆ ಬಸವನ ಹೋಗಿ ಎತ್ತ ಆಗ್ಯನ ಆಗಿನ ಕ್ಷಣದಾಗ ಅಣ್ಣ ಮಾರುತಿ ಹೋಗಿ ಕ್ವಾಡಗ ಯಾವಾಗ ಆಗ್ಯನ ಅವಾಗ ಇವರ ಸೀತನ ಹೋದ ರಾವಣ ಎಂಟಿದ ಲಂಕಾದ ಒಳಗ ಲಂಕಾ ಪಟ್ಟಣದ ಒಳಗ ಎಷ್ಟ ರಾಕ್ಷಸರು ಇದ್ರ ಹೇಳತನ ನಿನಗ ಹುಡುಗಿ 10 ಬಾಗಿಲಿಗೆ 100 ಮಂದಿ ರಾಕ್ಷಸರ ಎಟ್ಟಿದ ಕಾವಲಿಗ ಹಂಗೆ 1001 ರಾಕ್ಷಸರಿದ್ರ ಲಂಕಾದ ಒಳಗ ಮಾರುತಿ ಹೋಗಿ ಲಂಕಾ ಪಟ್ಟಣ ಹಾರಿ ಸಮುದ್ರ ಹಾರಿ ಆಗ ಅಶೋಕವನ ಕಿತ್ತಿ ಹಾಕ್ಯನ ಲಂಕಾದ ಒಳಗ ಆಗ ಇವರ ಸೀತಾ ಅಳಕೊತ ಕುಂತಾಳ ಗಿಡದ ಬಡ್ಡ್ಯಾಗ ಇವರ ಸೀತನ ತರವ್ರ ಯಾರು ದಿಕ್ಕಿಲ್ಲ ಕಾಕ ಅವಾಗ ಅವ್ವ ದೊಡ್ಡಕಿ ಆಯೆ ದೊಡ್ಡಕಿ ಹೆಣ್ತಿ ದೊಡ್ಡಕಿ ಅಂತಾಳ ನಿನ್ನ ಹೆಣ್ಣಿನ ಪೌರುಷ ಎಲ್ಲೇ ಎತ್ತ ರಾಮಾಯಣದೊಳಗ ನಿಮ್ಮ ಹೆಂಗಸರ ಎಲ್ಲಿ ಕಸ ತೆಗ್ಯಾಕ ಹೋಗಿದರ ಅವಾಗ ಅಶೋಕವನ ಕೆತ್ತಿ ಒಗದ ಬಾಲಿಗೆ ಬೆಂಕಿ ಹಚ್ಚಿದ ಆಗ ಲಂಕಕ ಎಲ್ಲ ಬೆಂಕಿ ಹಚ್ಚನ ಆಗಿನ ಕ್ಷಣದಾಗ ಆಗ ಲಂಕಾ ಪಟ್ಟಣಕ ಬೆಂಕಿ ಹತ್ತೈತಿ ಆಗಿನ ಭವದಾಗ ಆಗ ಸಮುದ್ರ ಹಾರಿ ಬಂದ ಕೋತನ ನದಿಯ ದಂಡ್ಯಾಗ ಆ ನದಿಯ ದಂಡ್ಯಾಗ ಕುಂತ ತಂಗಿ ಎಡಕ ಹೊಳ್ಳಿ ನೋಡಿದ ಹಿಂದ ಆಗ ಮಾರುತಿ ಹೋಗಿ ಕ್ವಾಡ್ಗ ಆಗ್ಯಾನ ತಿಳುಕ ಹುಚ್ಚಮಂಗ ಹಂಗೆ ಮಾರಿ ಆಗ ಕಪ್ಪ ಆಗೈತಿ ಹನುಮಂತಂದ ಅವಾಗ ಕಾಗಿಗೆ ಒಂದ ಕಣ್ಣ ಯಾಕ ಆಗೈತಿ ಹೇಳತನ ಕೇಳ ಆಗ ರಾಮ ಸೀತಾ ವನವಾಸಕ್ಕೆ ಹೋಗಿದ್ರ 12 ವರ್ಷ ಹಂಗೆ
14 ವರ್ಷ ವನವಾಸಕ್ಕೆ ಹೋಗಬೇಕಾಗಿತ್ತ ಅವಾಗ ಹೌದಾ? ಆಗ ಪಂಚವಾಟಿಕೆಯ ನದಿಯ ಮ್ಯಾಲ ಕುಂತರ ಅವಾಗ ಏ ಆ ರಾಮ ಆಗ ಒಂದ ದಗದ ಮಾಡತನ ಹೇಳ್ತಾನ ಕೇಳ ನಿನಗ. ಅವ ರಾಮ ಸೀತನ ತೊಡಿ ಮೇಲೆ ಮಲ್ಕೊಂಡ ಆಗಿನ ಭವದಾಗ ನೋಡಕ ಸೀತಾದೇವಿ ಬಹಳ ಸುಂದರ ಕಾಣತಿದ್ಳು. ಆಗ ಕಾಳಕಾಸೂರನ ದೈತನ ಕಣ್ಣ ಬಿದ್ದತಿ ಸೀತಾಗ. ಆಗ ಸೀತನ ನೋಡಿ ಕಾಗೆ ರೂಪ ಆಗ್ಯನ ಕ್ಷಣದಾಗ. ಆಗ ಕಾಗಿ ಆಗಿ ಸೀತನ ಗಲ್ಲ ಕಚ್ಚನ ಕ್ಷಣದಾಗ. ಆ ಕಾಗಿ ಆಗಿ ಸೀತನ ಕಾಲ ಕಚ್ಚಕ ಹತ್ತಿತ ಕಾಗಿ ಆಗ. ಆಗ ಕಾಗಿ ಕಚ್ಚಿದ್ರ ಅರುವ ಎಲ್ಲ ಇವರ ಸೀತಾಗ. ನೋಡ್ರಿ ಕಾಗಿ ಕಚ್ಚಿದ್ರ ಅರುವ ಎಲ್ರಿ ಇವರ ಸೀತಾಗ. ರಕ್ತ ನಂದ ಮಾಂಸ ನಂದ ಚರ್ಮ ನಂದ ಅಂತ ಹೇಳ. ಅದು ಕಾಗಿ ಬಂದ ಖಚಿತ ತಂಗಿ ನಿನ್ನ ಚರಮೀಗ. ನಿನ್ನ ಚರ್ಮಕ ರಕ್ತಕ ಅರುವ ಯಾಕ ಬರಲಿಲ್ಲ ಅವಾಗ. ಹುಡುಗಿ ಹೆಣ್ಣ ಅಂದ್ರ ಅಜ್ಞಾನಿ ಅಂದರ ಪುರಾಣದ ಅವಾಗ. ಗಂಡ ಅಂದ್ರ ಸುಜ್ಞಾನ ಐತಿ, ಹೆಣ್ಣ ಅಂದ್ರ ಅಜ್ಞಾನಿ ಐತಿ. ಆಗ ಹೆಂಗ ಆಗೈತಿ ಹೇಳ್ತಾನ ಕೇಳ ಕಾಗಿದ ಆವಾಗ. ಆಗ ಕಾಗಿ ಆಗಿ ಹಾರಕೋತ ಹೊಂಟನ ಭವದಾಗ. ಆಗ ಆಕಾಶ ಮಾರ್ಗದಿಂದ ಹೊಂಟತಿ ಕಾಗಿ ಕ್ಷಣದಾಗ. ಹೌದು. ಆಗ ರಾಮ ಬಾನ ಬೇಟಾನ ಹುಡುಗಿ ಕಾಗಿ. ಹುಡುಗಿ ಕಾಗಿ ಆಗ ಎಲ್ಲಿ ಹೋದ್ರು ಬಾಣ ಬಿಡಲಿಲ್ಲ ಕರಿಯ ಕಾಗಿ. ಹೌದು. ಕಾಗಿಗೆ ಗೊತ್ತ ಆತ ಹುಡುಗಿ ಆಗಿನ ಕ್ಷಣದಾಗ. ಇದು ರಾಮನ ಬಾಣ ಬೆಟ್ಟಣ ಅಂದ ತಿಳಿದತಿ ಮನದಾಗ. ಹೌದು. ಆಗ ಕಾಗಿ ಬಂದ ಬಿದ್ದತಿ ನಮ್ಮ ರಾಮನ ಪಾದ ಮ್ಯಾಗ. ನಾನು ಮಾಡಿದ ತಪ್ಪ ಆಗೈತಿ ರಾಮ ಬಿಡು ಇನ್ನ ಮ್ಯಾಗ. ಹಂಗೆ ಬಿಟ್ಟ ಬಾಣ ಉಸಿಯ ಇದ್ದಿದ್ದಿಲ್ಲ ರಾಮದಾವಾಗ. ಆಗ ಉಸಿಯ ತಗೋದಿಲ್ಲ ಅಂತ ಹೇಳ್ಯಾನ ಹುಡುಗಿ ಕಾಗಿ. ಹೌದು. ಆಗ ಬಾಣ ಹೋಗಿ ನಟ್ಟೈತಿ ಕಾಗಿ ಕಣ್ಣಾಗ. ಹಂಗೆ ಕಾಗಿಗೆ ಒಂದ ಕಣ್ಣ ಆಗೈತಿ ರಾಮಾಯಣದೊಳಗ. ಹೌದು. ಈಗ ಪುರಾಣ ಹಿಡದ ಹಾಡಿಕೆ ಮಾಡ ವಿಂಚೂರ ಊರಾಗ.
ಮಹಾಭಾರತ ಹೇಳ ಇನ್ನ ಮ್ಯಾಗ ಹೌದು ಬಬಲೇಶ್ವರ ತಾಲೂಕ ಕಬಗೆ ಕಬಗೆ ಊರಾಗ ಇರತೇನೆ ಇರತೇನೆ ನಾನು ಇರತೇನೆ ದೇವ ಕರಸೆದಾಗ ನಾನು ಅಂಶದನ ಜಾತ್ರೆಗೆ ಬರತೇನೆ ಹೌದು ದೇವ ಕರಸೆದಾಗ ನಾನು ಎಂಚೂರ ಊರಿಗೆ ಬರತೇನೆ ಹೌದು ಅಕ್ಕಲಕೋಟ ತಾಲೂಕದೊಳಗ ಮಿಕ್ಕಿದ ಅಂದೇವಾಡಿ ಕಂದ ಅಮ್ಮುಗ ಸಿದ್ಧ ನೆನದನ ಊರ ದಂಡ್ಯಾಗ ನನಗ ಗುರುವ ಗೈವಿಷ ಹಸ್ತ ಎಟ್ಟಣ ಕೂಡಿದ ಸಭದಾಗ ನೋಡ್ರಿ ಕಂದ ಸುರೇಶ ಉತ್ತರ ಹೇಳ್ಯಾನ ಕೂಡಿದ ಸಭದಾಗ ಏ ಪುರಾಣದಾಗಿನ ಮಾತ ನಿನಗ ಪೂಜಾನು ಹೇಳ್ತೀನಿ ಹೋಗ ನಿನ್ನ ಪದರಾಗ ನೀವು ಮಾರುತಿ ಹೋಗಿ ಕ್ವಾಡ್ಗಾಗೇನಂದ್ರಿ ಮಾರುತಿ ಯಾವಾಗಿದ್ದ ಕ್ವಾಡ್ಗೆ ಯಾವಾಗಿದ್ದ ಅದು ನಮ್ಗೆ ಅದು ಸ್ಪಷ್ಟೀಕರಣ ಮಾಡಿಕೊಡಿ. ಅದು ಅಂತ ಕೂಡ ನಾನು ಕಾಮ್ ಹೆಚ್ಚನ ಕ್ರೋಧ ಹೆಚ್ಚ ಅವನಿದ್ರೆ ಹೇಳಿ ನಮ್ಗೆ ಫಸ್ಟ್ ಅವ ಕ್ವಾಡ್ಗೆ ಯಾವಾಗಿದ್ದ ಮಾರುತಿ ಯಾವಾಗಿದ್ದ ಅದು ಹೇಳಿ. ಯಾವ ನಮ್ಮ ಇಟೋಬಾ ಇಮಡಿ ಕುಂಬಾರಿ ಸಾಕೇನ ಕುಂಬಾರಿ ಗ್ರಾಮದವರು ಹೌದೌದ್ರಿಪ್ಪ 20 ರೂಪಾಯಿ ಕೂಡ ಅವ್ರಿಗೆ ಕೂಡ ತುಂಬ ಧನ್ಯವಾದ. ಯಾವ ನಮ್ಮ ಅಪ್ಪ ಸಾಹೇಬ್ ಕಾಕ ಹೌದ್ರಿಪ್ಪ ಮೇತ್ರಿ ಅವರಾದ್ರೂ ಸಹಿತ ಇಂತೂರು ಗ್ರಾಮದವರು ಅವರಾದ್ರೂ ಕೂಡ 51 ರೂಪಾಯಿ ಕೂಡ ಅವ್ರಿಗೆ ಕೂಡ ತುಂಬ ಧನ್ಯವಾದಗಳು. ಹೌದೌದು ಏನ್ ಹೇಳಾಕತ್ಯಾರ ಅವರು ಮಾರುತಿ ಹೋಗಿ ಕ್ವಾಡಿ ಯಾವಾಗ ಇರ್ಲಿ ಏ ಹೊಳಿ ಕೇಳವ್ರಲ್ಲ ಮತ್ತ ಅವರು ಮಾರುತಿ ಹೋಗಿ ಕ್ವಾಡಿ ಯಾವಾಗ ಅದ ಅಂತ ಕೇಳ್ತಾರ ಕೇಳಾಕತ್ಯಾರಲ್ಲ ತಮ್ಮ. ಹೌದಲ್ರಿ ಹಲೋ ಹೌದೌದು ಹಲೋ ಹಲೋ ಏನಾಗೈತಿಪ್ಪ ಅಂತಂದ್ರ ರೀ ಏನ್ ಕೇಳಾಕತ್ಯಾರ ಅನ್ನಾರು ಏನ್ ಕೇಳಾಕತ್ಯಾರು ಮಾರುತಿ ಯಾವಾಗಿದ್ದ ಮಾರುತಿ ಯಾವಾಗ ಆದ ಮುಂದ ಕ್ವಾಡಿಗೆ ಯಾವಾಗ ಆದ ಅಂತ ಕೇಳಾಕತ್ಯಾರ ಅವ್ರು. ಹೌದೌದು ಕೇಳಾಕತ್ಯಾರ ಪೈಲೆ ಪ್ರಥಮದಾಗ ಹೆಂಗಪ್ಪ ಅಂತಂದ್ರ ಹೆಂಗಾತ್ರಿ ಅವ ಪೈಲೆ ಪ್ರಥಮದಾಗ ಕ್ವಾಡಗಣ ಇದ್ದ. ಹೌದೌದ್ರಿಪ್ಪ ಪೈಲೆ ಪ್ರಥಮದಾಗ ಕ್ವಾಡಗ ಇದ್ದ. ಆ ಹಿಂದಗಡೆ ಹನುಮಂತ ಏನಪ್ಪಾ ಅಂದ್ರೆ ರಾಮನ ಸೇವಾ ಮಾಡಿ 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 ಭಕ್ತಿ ತನ್ನಲ್ಲಿ ಪರಿಪೂರ್ಣವನ್ನ ಮಾಡಿಕೊಂಡು ಹಿಂದಗಡೆ ಏನಾಯ್ತು ಗುರುವಿನ ಸನ್ನಿಧಾನದಾಗ ಹಗಲಿರಳ ದುಡಿದುಕೊಂಡು ಅವಾಗ ಏನಾದಪ್ಪ ಅಂದ್ರೆ ದೇವರ ಸ್ವರೂಪವಾಗಿ ಕೂತ ಯಾರು ಹನುಮಂತ ಹೋಗಿ ಮಾರುತಿ ಆದ ಅವಾಗ ಹೋಗಿ ಪಾಡಗ ಹೋಗಿ ಅದಕ್ಕಾಗಿ ಹಿರಿಯರ ನಮಗೆ ತಿಳಿದಟ್ಟು ನಾವು ಹೇಳಬೇಕಾಗೈತಿ. ಹೌದೌದ್ರಿಪ್ಪ ಏನ ಕಾಮ ಹೆಚ್ಚೋ ಏನ ಕ್ರೋಧ ಹೆಚ್ಚೋ ಅದ ಕೇಳಾಕತ್ಯಾರ ಅವ್ರು. ಕಾಮ ಹೆಚ್ಚು ಏನ ಕ್ರೋಧ ಹೆಚ್ಚು ಹೆಂಗೈತಿಪ್ಪ ಅಂತಂದ್ರ ತಮ್ಮ ಹೆಂಗಾಗೈತಿ ಏನ ಕಾಮ ಹೆಚ್ಚೋ ಏನ ಕ್ರೋಧ ಹೆಚ್ಚಪ್ಪ ಅಂತಂದ್ರ ಹೆಚ್ಚ ಯಾವ್ದ್ರಿ ಒಂದೊಂದು ಸನ್ನಿವೇಶದಾಗ ಒಂದೊಂದು ಉತ್ಪತ್ತಿ ಆಗ್ತಿರ್ತದ. ಒಂದೊಂದು ಉತ್ಪತ್ತಿ ಆಕೈತಿ. ಒಂದೊಂದು ಸನ್ನಿವೇಶದಾಗ ಹೆಂಗ ಉತ್ಪತ್ತಿ ಆಗ್ತದಪ್ಪ ಅಂದ್ರ ಹೆಂಗ ಆಕೈತಿ ಒಮ್ಮೆ ಕ್ರೋಧನು ಹೆಚ್ಚಾಗಬಹುದು ಒಮ್ಮೆ ಕಾಮನು ಹೆಚ್ಚಾಗಬಹುದು. ಕಾಮ ಹೆಚ್ಚಾತಪ್ಪ ಅಂದ್ರ ಕ್ರೋಧ ಕಡಿಮೆ ಆಗ್ತೈತಿ, ಕ್ರೋಧ ಹೆಚ್ಚಾತಂದ್ರ ಕಾಮ ಕಡಿಮೆ ಆಗ್ತೈತಿ. ಎರಡು ಹಿಂಗ ಅದಾವ. ಅದ್ ಯಾಕ ಕಡಿಮೆ ಆಗತ್ತಂದ್ರ ಅದಕ್ಕ ಹೆಂಗಪ್ಪ ಅಂದ್ರ ಬಿಜೆಪಿ ಕಾಂಗ್ರೆಸ್ ಇದ್ದಂಗ ಅವ. ಹೌದೌದ್ರಿಪ್ಪ ಅದಕ್ಕ ಹೆಂಗ ಬಿಜೆಪಿ ಕಾಂಗ್ರೆಸ್ ಇದ್ದಂಗ ಅಪೋಸಿಟ್ ಪಾರ್ಟಿ ಇದ್ದಂಗ ಅದ. ಒಂದ್ ಬತ್ತಕ್ಕೆ ಒಂದ್ ಬೀಳುದ. ಅದ್ರ ಒಳಗೆ ಹೆಚ್ಚಾತಪ್ಪ ಅಂದ್ರ ಅಲ್ಲಿ ಇರ್ತಕ್ಕಂತ ತಾಕತ್ ಕಡಿಮೆ ಮಾಡ್ತದ. ಅದ್ರ ಒಳಗೆ ಹೆಚ್ಚಾತಪ್ಪ ಅಂದ್ರ ಅದ್ರೊಳಗಿನ ತಾಕತ್ ಕಡಿಮೆ ಮಾಡ್ತದ. ಒಂದ್ರ ಹೆಂಗ ಆಗ್ತದ ಒಂದ್ರಲ್ಲಿ ಹೆಂಗ ಆಗ್ತದ ಹೆಂಗ ಆಗ್ತೈತಿ ತಮ್ಮ. ಯಾಕಪ್ಪ ಅಂತಂದ್ರ ಎರಡು ಸಮಾನ ಐತಿ. ಅದ ಅದು ಹೆಚ್ಚಿಲ್ಲ ಅದು ಹೆಚ್ಚಿಲ್ಲ. ಹೌದೌದ್ರಿಪ್ಪ ಎರಡು ಸಮರೂಪದಾಗ ತೋರ್ತೈತಿ. ಇನ್ನ ಅಧ್ಯಾತ್ಮದಾಗ ಹೋದ್ರ ಹೆಂಗ ಆಕತಿಪ್ಪ ಅಂದ್ರ ಅಧ್ಯಾತ್ಮದೊಳಗ ಹೆಂಗ ಆಕತಿ ಇನ್ನ ಒಂದ್ ಶಿಟ್ಟದ ನಿಮಿಷ 60
60 ಸೆಕೆಂಡ್ ದಟ್ಟ ಹಾಳು ಮಾಡ್ತದ. ಹೌದೌದ್ರಿಪ್ಪ. ಏನು ಕ್ರೋಧ ಅಂದ್ರೆ ಏನು? ಸಿಟ್ಟ. ಸಿಟ್ಟ ಅಂದ್ರೆ ಹೆಂಗಿರ್ತೈತಿ? ಹೆಂಗಿರ್ತೈತಿ? ತನ್ನಲ್ಲಿರ್ತಕ್ಕಂತ ಏನ್ ಮಾಡ್ತೈತಿಪ್ಪ ಅಂದ್ರೆ ಒಳಗಿರ್ತಕ್ಕಂತ ಏನಪ್ಪಾ ಅಂದ್ರ ಅಂತರಂಗದಾಗ ಸಿಟ್ಟ ತನ್ನಲ್ಲಿ ತಾನ ಸಿಟ್ಟು ಉತ್ಪತ್ತಿ ಆಗತ್ತಪ್ಪ ಅಂದಾಗ ಏನಾಗತೈತಿ? ಶರೀರ ಸುಟ್ಟು ಹೋಗ್ತದ, ನಾಶ ಆಕ್ಕದ. ನಾತಿರ್ತಾರ ನೋಡ್ರಿ ತಮ್ಮ ಸಿಟ್ಟ ತನ್ನ ವೈರಿ, ಶಾಂತಿ ಪರರ ವೈರಿ. ಶಾಂತಿ ಪರರ ವೈರಿ. ಯಾಕಂದ್ರ 1 ನಿಮಿಷದ ಸಿಟ್ಟ 60 ಸೆಕೆಂಡ್ ದಟ್ಟ ಹಾಳು ಮಾಡ್ತದ ಅಂತ ಹೇಳ್ತಾರ ಕವಿಗಳು. ಎಲ್ಲ ಹಾಳು ಮಾಡಿ ಬಿಡ್ತದ. ಒಂದು ಸಂದರ್ಭದಾಗ ಸಿಟ್ಟು ಹೆಚ್ಚಾಗ್ತದ, ಒಂದು ಸಂದರ್ಭದಾಗ ಕಾಮ ಕಡಿಮೆ ಆಗ್ತದ. ಕಾಮ ಕಡಿಮೆ ಇನ್ನ ಆಗ್ತದ. ಕಾಮ ಹೆಂಗ ಹೆಚ್ಚಾಗತೈತಿ? ಹೆಂಗ ಹೆಚ್ಚಾಕತಿ? ಕಾಮ ಹೆಚ್ಚಾಗಬೇಕಾದ್ರ ಒಂದು ಅವಯವಗಳಿಂದ ಆಗ್ತಿರ್ತದ. ಹೌದೌದ್ರಿಪ್ಪ. ಒಂದ ಕಣ್ಣಿನ ಮುಖಾಂತರನು ಕಾಮ ಹೆಚ್ಚಾಗ್ತದ, ಕಾಮುಕವಾಗ್ತದ. ಒಂದ ಕಾಮುಕದಿಂದನು ಕಾಮ ಹೆಚ್ಚಾಗ್ತದ. ಹೌದೌದ್ರಿಪ್ಪ. ಒಂದ ಸ್ಪರ್ಶವಾಗಿ ಪರ್ಶ ಕೂಡಿಕೆರಿಂದ ಅವಾಗ ಸಹಿತನು ಕಾಮ ಹೆಚ್ಚಾಗ್ತದ. ಹೌದೌದ್ರಿಪ್ಪ. ಇದ್ರ ಎರಡೂರ ಒಳಗೆ ಹೆಂಗೈತಿಪ್ಪ? ಒಂದ್ ಹಾದಿ ಒಳಗ ನೋಡಿದ್ರ ಅದು ಹೆಚ್ಚಾಗತೈತಿ, ಒಂದ್ ಹಾದಿ ಒಳಗ ನೋಡಿದ್ರ ಇದು ಹೆಚ್ಚಾಗತೈತಿ. ಹೆಚ್ಚಾಕತಿ. ನಮಗೆ ಹೆಚ್ಚಾಗೋದು ಯಾವ್ದಪ್ಪ ಅಂತಂದ್ರ ಇದು ಸಿಟ್ಟು ಅನ್ನೋ ಹಂತದ ಹೆಚ್ಚಾಗತೈತಿ ಅನ್ನೋ ಹಂತದ ನಮಗೆ ತಿಳಿದು ಬಂದದ. ಕ್ರೋಧ ಅನ್ನೋದ ಬಹಳ ತಡೆಯಂಗಿಲ್ಲ. ಇರ್ಲಿ ತಮ್ಮ, ಏನ್ ಹೆಂಗಪ್ಪ ಅಂದ್ರ ಹೆಣ್ಮಗಳು ಏನ್ ಹೇಳಾಕತ್ಯಾಳ? ಏನ್ ಹೇಳಾಕತ್ಯಾಳ? ಹಿಂದಿನ ಅವ್ರು ಮಾತಾಡಬೇಡ, ಶಾಂತ ಕೊಡ್ರಿ. ಹಿಂದಿನ ಅವ್ರು ಮಾತಾಡಬೇಡ, ಗದ್ದಲ ಮಾಡ್ಬೇಡ, ಶಾಂತ ಕೊಡ್ರಿ. ಇನ್ನೇನ್ ಹೇಳಾಕತ್ತಾಳ ಹೆಣ್ಮಗಳು? ಇನ್ನೇನ್ ಹೇಳಾಕತ್ತಾಳ ಹೆಣ್ಮಗಳು? ನಿಂದ ನೀನು ತಿಳಿದ ಗಾಯನ ಮಾಡು, ಜೋಕ್ಮಾರನ ತಾಯಿ ತಂದಿ ಹೆಸರ ಹೇಳಿ ನೀ ಹಾಡು ಅಂತ ಹೇಳಾಕತ್ತಾಳ. ಹೌದೌದು ಹೇಳಾಕತ್ತಾಳ. ತಂಗಿ ಪುರಾಣ ಲೇಖಿ ಪ್ರಕಾರ ಹೇಳಬೇಕಾದ್ರ, ಶಾಸ್ತ್ರ ಪ್ರಕಾರ ಹೇಳಬೇಕಾದ್ರ ತಂದಿ ಅನಿರುದ್ರ, ತಾಯಿ ಒಕ್ಕಾದೇವಿ ಹೋಗಿ ಕೇಳಿ ನಿಮ್ಮ ಮಂದಿವಾಡಿ ಗುರುಗಳನ್ನ. ಹೌದೌದ್ರಿಪ್ಪ. ಇನ್ನು ಪುರಾಣಗಳ ಪ್ರಕಾರ ಹೇಳಬೇಕಾದ್ರ, ಪುರಾಣ ಪ್ರಕಾರ ಹೇಳಬೇಕಾದ್ರ ಆ ಜೋಕ್ ಋಷಿ ವೀರ್ಯ ಹೋಗಿ ಕೇಂದ್ರ ಕರಿಕಿ ಮ್ಯಾಗ ಬಿದ್ದಿತ್ತು. ಕರ್ಕಿ ಮ್ಯಾಲ ಬಿದ್ದಿತ್ತು. ಕುಂಬಾರ ಒಂದು ಹೆಣ್ಣು ಕತ್ತಿ ಸಾಕಿದ್ದ. ಆ ಕರಿಕಿ ಬಂದ ಹೆಣ್ಣು ಕತ್ತಿ ತಿಂದಿತ್ತು, ಹೆಣ್ಣು ಕತ್ತಿ ಗರ್ಭಧಾರಣ ಆಯ್ತು. ಒಂದು ಪುರಾಣ ಲೇಖಿ ತಂಗಿ ಜೋಕ್ ಋಷಿದ ಹಿಂಗ ಯಾವಾರ ಬರ್ತದ. ಹಿಂಗ ಯಾವಾರ ಬರ್ತದ? ಅದು 2 ನಮನಿ ಐತಿ ತಮ್ಮ. 2 ನಮನಿ ಐತಿ. ಅದಕ್ಕಾಗಿ ತಮ್ಮ ಏನು ನಾವ ಬಾಳೋ ತಕ ನಿಂದ್ರದು ಬೇಡ. ಆ ಹೆಣ್ಮಗಳು ಹೊಸದಾಗಿ ಬಂದಾಳು. ಹೌದೌದ್ರಿಪ್ಪ. ಹಾಡಕ್ ಕೇಳಬೇಕಂತ ಎಲ್ಲ ನಮ್ಮ ಹಣಮಗಾಂವ್ ಗ್ರಾಮದಿಂದ ಕಮಿಟಿ ಅವರು ಬಂದಾರ. ಎಲ್ಲ ನೆರೆಹಳೆ ಅಂದ್ರೆ ಮಂದ್ರೂಪದವ್ರಾಗ್ಲಿ, ಬಂಡ್ರಕೋಟೆ ಅವರಾಗ್ಲಿ, ಸಿದ್ದಾಪುರದವ್ರಾಗ್ಲಿ, ಹೌದೌದ್ರಿಪ್ಪ, ಕೇಗಾಂವದವ್ರಾಗ್ಲಿ ಎಲ್ಲಾರು ಬಹಳ ದೂರದಿಂದ ಬಂದಾರ ತಮ್ಮ. ಏನು ಸುಂದರವಾದ ಒಂದು ಕ್ಯಾಲಿವನ್ನ ಹಾಡಿಕೆ ಅಂತ ಚಾನ್ಸ್ ಕೊಡ ಹೋಗ್ಲೇ ಕಾಡಿ. ಹೌದು. ನನಗ್ಯಾಕ ಬಂದಿ ನಂದಿ ಪ್ಯಾಲೆಯ, ನನಗ್ಯಾರು ಕರೆಸಿಲ್ಲ ಹೊಯ್ ಮಾಲೆಯ. ನನಗ್ಯಾಕ ಬಂದಿನಿ ಅಂದಿ ಪ್ಯಾಲೆಯ, ನನಗ್ಯಾರು ಕರೆಸಿಲ್ಲ ಹೊಯ್ ಮಾಲೆಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರೋ ಕುಟಸದಲ್ಲಿಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರೋ ಕುಟಸದಲ್ಲಿಯ. ನನಗ್ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕಸಿಲ್ಲ ಹೊಯ್ ಮಾಲೆ. ನನಗ್ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕಸಿಲ್ಲ ಹೊಯ್ ಮಾಲೆ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿ. ಬಂದಿನಿ ಅಂದಿ ಪ್ಯಾಲೆಯ, ನನಗ್ಯಾರು ಕರೆಸಿಲ್ಲ ಹೊಯ್ ಮಾಲೆಯ. ನನಗ ಯಾಕ ಬಂದಿನಿ ಅಂದಿ ಪ್ಯಾಲೆಯ, ನನಗ ಯಾರು ಕರೆಸಿಲ್ಲ ಹೊಯ್ ಮಾಲೆಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಗಿರಾವ್ ಕುಟಸದಲ್ಲಿಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಗಿರಾವ್ ಕುಟಸದಲ್ಲಿಯ. ನನಗ್ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕರ್ಸಿಲ್ಲ ಹೊಯ್ ಮಾಲೆ. ನನಗ್ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕರ್ಸಿಲ್ಲ ಹೊಯ್ ಮಾಲೆ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ. ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿ. ನಿಂದ ಬಂದಿಲ್ಲ ಇಲ್ಲಿಯ, ನಿಂದ ನೀನು ತಿಳಿಯವಲ್ಲಿಯ. ನಿನ್ನಿಂದ ಬಂದಿಲ್ಲ ಇಲ್ಲಿಯ, ನಿಂದ ನೀನು ತಿಳಿಯವಲ್ಲಿಯ. ನನ್ನ ಸಂಗನಿ ಸಂಘದಲ್ಲಿಯ, ನಾನು ಈ ರಾಮ ಬೈಲಲ್ಲಿಯ. ನನ್ನ ಸಂಗನಿ ಸಂಘದಲ್ಲಿಯ, ನಾನು ಈ ರಾಮ ಬೈಲಲ್ಲಿಯ. ಏ ನನ್ನ ನಿಜ ನನ್ನಲ್ಲಿ ಆತ್ಮ ತಿಳಿಯೋ ಸಲಿ. ಏ ಹುಡುಗಿಯ ನನ್ನ ನಿಜ ನನ್ನಲ್ಲಿ ಆತ್ಮ ತಿಳಿಯ ಸಲಿಯ. ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕಸಿಲ್ಲ ಹೊಯ್ ಮಾಲೆ. ನನಗೆ ಯಾಕ ಬಂದಿನದಿ ಪ್ಯಾಲೆ, ನನ್ನ ಯಾರು ಕಸಿಲ್ಲ ಹೊಯ್ ಮಾಲೆ.
ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರ ಪುಟಸದಲ್ಲಿ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರ ಪುಟಸದಲ್ಲಿ ಯಾಕ ಬಂದಿನಿ ಅಂದಿ ಬ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ನನಗ ಯಾಕ ಬಂದಿನಿ ಅಂದಿ ಬ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ನನಗ ಯಾಕ ಬಂದಿನಿ ಪ್ಯಾಲೆ ನನ್ನ ಯಾರು ಕಸಿಲ್ಲ ಮಾಲೆ ನನಗ ಯಾಕ ಬಂದಿನೊಂದು ಪ್ಯಾಲೆ ನನ್ನ ಯಾರು ಕಸಿಲ್ಲ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ಶರೀರ ನಿಂದು ಖಾಲಿ ಹಿಂಗ ಬರ್ದದ ಪುರಾಣದಲ್ಲಿ ಆಸ್ತೀರ ಶರೀರ ನಿಂದು ಖಾಲಿ ಹಿಂಗ ಬರ್ದದ ಪುರಾಣದಲ್ಲಿ ಕೊಂತ ಕೇಳಾಕ ಹುಚ್ಚ ಪ್ಯಾಲಿಯ ನಾಯಿಯಂಗ ಜಿಗಿ ಬ್ಯಾಡ ನಾಲಿಯ ಕೊಂತ ಕೇಳಾಕ ಹುಚ್ಚ ಪ್ಯಾಲಿಯ ನಾಯಿಯಂಗ ಜಿಗಿ ಬ್ಯಾಡ ನಾಲಿಯ ಏ ನನ್ನ ನಿಜ ನನ್ನಲ್ಲಿ ಆತ್ಮ ತಿಳಿಯ ಅಸಲಿಯ ಏ ಹುಡುಗಿಯ ನನ್ನ ನಿಜ ನನ್ನಲ್ಲಿ ಆತ್ಮ ತಿಳಿಯ ಅಸಲಿಯ ನನಗ ಯಾಕ ಬಂದಿನಂದಿ ಪ್ಯಾಲೆ ನನ್ನ ಯಾರು ಕರ್ದಿಲ್ಲ ಮಾಲೆ ನನಗ ಯಾಕ ಬಂದಿನಂದಿ ಪ್ಯಾಲೆ ನನ್ನ ಯಾರು ಕರ್ದಿಲ್ಲ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ಯಾಕ ಬಂದಿನಿ ಅಂದಿ ಪ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ನನಗ ಯಾಕ ಬಂದಿನಿ ಅಂದಿ ಪ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ನನಗ ಯಾಕ ಬಂದಿನಂದಿ ಪ್ಯಾಲೆಯ ನನ್ನ ಯಾರ ಕಸಿಲ ಮಾಲೆಯ ನನಗ ಯಾಕ ಬಂದಿನಂದಿ ಪ್ಯಾಲೆಯ ನನ್ನ ಯಾರು ಕಸಿಲ ಮಾಲೆಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ನನಗ ಯಾಕ ಬಂದಿನಿ ಅಂದಿ ಪ್ಯಾಲೆಯ ಹಿಂಗೆಲ್ಲ ಚಾಲ್ತಿ ಆಗ್ಬೇಕು ಒಳಗದ ಬಂದಳಪ್ಪ ನಾನು ಹಾಡಕ್ಕೆ ಅದನ್ನ ತಿಳ್ಕೇರಿದ ಹಿಂಗೆಲ್ಲ ಡಪ್ಪು ಸೂರ ತಾಳ ಲಯ ಆಗ್ಬೇಕದ ನನಗ ಯಾಕ ಬಂದಿನಿ ಅಂದಿ ಪ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ನನಗ ಯಾಕ ಬಂದಿನಿ ಅಂದಿ ಪ್ಯಾಲೆಯ ನನಗ ಯಾರು ಕರ್ಸಿಲ್ಲ ಹಿಮಾಲಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ನನಗ ಯಾಕ ಬಂದಿನಂದಿ ಪ್ಯಾಲೆ ನನಗ ಯಾರು ಕಸಿಲ ಮಾಲೆ ನನಗ ಯಾಕ ಬಂದಿನಂದಿ ಪ್ಯಾಲೆ ನನಗ ಯಾರು ಕಸಿಲ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾವ್ ಕುಟಸದಲ್ಲಿ ಏ ಒಳಗ ಸೇರಿದರೆ ಗುಂಡು ಏ ಹುಡುಗ ಆಗುವನ ಗಂಡು ಏ ಒಳಗ ಸೇರಿದರೆ ಗುಂಡು ಏ ಹುಡುಗ ಆಗುವನ ಗಂಡು ನಿಶೆ ಏರಿದೆ ನಶೆಯಾಗಿದೆ ಮಿತಿ ಮೀರಿದ ಜೋಪಾನ ನಶೆಯಾಗಿದೆ ನಿಶೆ ಏರಿದೆ ಮಿತಿ ಮೀರಿದ ಜೋಪಾನ ಒಳಗ ಸೇರಿದರೆ ಗುಂಡು ಹುಡುಗ ಆಗುವನ ಗಂಡು ಒಳಗ ಸೇರಿದರೆ ಗುಂಡು ಹುಡುಗ ಆಗುವನ ಗಂಡು ನಸೆಯಾಗಿದೆ ನಿಸೇರಿದ ಮಿತಿ ಮೀರಿದೆ ಜೋಪಾನ ನಸೆಯಾಗಿದೆ ನಿಸೇರಿದ ಮಿತಿ ಮೀರಿದ ಜೋಪಾನ ಇದಕ್ಕೆ
ತಗಿ ತಳ ತಿಳಿಕಿರಿಂದ ಹೌದ್ ಹೌದ್ರಿಪ್ಪ ನಿನ್ನ ತಳ ಏನೈತಿ ನಿಮ್ಮ ಅವ್ವನ ತಳ ಬೇಕಲ್ಲ. ಈ ತಳ ಒಂದ್ ಕಡಿಮೆ ಆಗ್ತೈತಿ ಒಂದ್ ಹೆಚ್ಚ ನನಗ್ ಹೇಳಾಕತ್ತೇಳಾಕಿ ಕುಂಬಾರ ಹಳದ ಹುಡುಗಿ ಹಾ ಏ ಕಂಬಗಿ ಸುರೇಶ ಏ ಸುರೇಶ ಏ ಕಂಬಗಿ ಹುಡುಗ ಏ ಹುಡುಗ ಏ ನೀ ಯಾರ ಕರ್ಕೊಂಡು ಬಂದಾರ ನಿನ್ನ ಯಾರು ಕರ್ಕೊಂಡು ಬಂದಾರ ನೀ ಇಲ್ಲಿಗೆ ಹೆಂಗ ಬಂದಿ ನೀ ಇಲ್ಲಿಗೆ ಹೆಂಗ ಬಂದಿ ಅಂದ್ರ ನಮ್ಮವ್ವ ಹಡದ ಕೂಡ್ಲೆ ಬಂದಿ ಅಂತ ಅಕ್ಕಿವಾದ ತಮ್ಮ ಹುಚ್ಚ ಹುಚ್ಚ ಹಿಡ್ದೈತ್ರಿ ನಿನಗ ತಲಿಯಾಗ ಭ್ರಾಂತಿ ಬಡ್ಕೊಂಡು ಕೂತದ. ನಮ್ಮ ಅಪ್ಪ ಮೊದಲು ಹುಡುಕ್ಯಾಡಿ ಷಷ್ಠಿ ಹೆಂಗ್ ಮಾಡ್ಯಾನ ಗೊತ್ತೈತೇನ ಹೆಂಗ ಮಾಡ್ಯಾನ ಹುಡುಗ जुन कुटाच होतीच मैना साहेब माझे वरडाल म्हणा ಹೌದು अरे सांगू कुणाला बोलू कुणाला सांगू कुणाला बोलू कुणाला बघतय रिक्षावाला ग वाट बघतय रिक्षावाला ಹೆಂಗೈತ್ ನೋಡ ತಂಗಿ ಬಡತ ಸುತ್ತ ತಿರುಗಿ ನೀನು ಹುಡುಕ್ಯಾಡಿ ತಂದು ಬಿಡಾವಣ ಇಲ್ಲಿ ಹೌದಿಲ್ಲ ಒಂದಾನೊಂದು ಕಾಲದಾಗ ಏನಾಗಿತ್ತು ಬಂಧುಗಳೇ ಆಹಾ ಏನಾಗಿತ್ರಿ ಇವರ ಪಾರ್ವತಿ ಪರಮಾತ್ಮನ ಜೋಡಿ ವಾಕ್ವಾದ ಮಾಡ್ತಾಳ ಬಂಧುಗಳೇ. ಆಹಾ ವಾಕ್ವಾದ ಮಾಡುವಾಗ ಪರಮಾತ್ಮ ಹೇಳಿದ ಏನ್ ಹೇಳ್ತಾರೆ ಏ ಪಾರ್ವತಿ ನಾನು ಸರಿದೋರಿ ನೀ ಆಗಂಗಿಲ್ಲ ನೀ ಆಗಂಗಿಲ್ಲ ನನ್ನ ಕಿಮ್ಮತ್ತ ನಿನಗಿಲ್ಲ ನನ್ನ ಬೆಲೆ ನಿನಗಿಲ್ಲ ನನ್ನ ಜೋಡಿ ನಿನಗ ಕೂಟ ನನ್ನ ಜೋಡಿ ನಿನಗ ಏಸ್ ಕಾಲಕ್ಕೂ ಆಗೋದು ಸಾಧ್ಯ ಇಲ್ಲ ಅಂತ ಹೇಳಿದ. ಹೌದೌದು ಹೇಳಿದಾಗ ಹೇಳ್ತಾಳೆ ಈಕಿ ಇವ್ರವು ಪಾರ್ವತಿ ಪಿಚ್ಚಗಣ್ಣ ಪಾರ್ವತಿ ಪಾರ್ವತಿ ಏನ್ ಹೇಳ್ತಾಳ ಏ ಪರಮಾತ್ಮ ಏ ಜಗದ ಬರಿತಾ ಏ ಪತಿದೇವ ಏ ಪತಿದೇವ ಇವತ್ತು ನೀ ದೊಡ್ಡವರ ಇರು ಸಣ್ಣವರು ಇರಕರೆ ನೀನು ಪರೀಕ್ಷೆ ಮಾಡ್ತಾನಂದಳ ಆಕಿ ಇವ್ರವ್ವ. ಹಾ ನೀನು ಬಿಡಂಗಿಲ್ಲ ಏ ಇವತ್ತು ನೀನು ಸತ್ ಪರೀಕ್ಷೆ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಏನ್ ಮಾಡ್ತಿ ಮಾಡಂದ ಪರಮಾತ್ಮ. ಹಾ ಏನ್ ಮಾಡ್ತಿ ಮಾಡಂತಾನ ನೀ ಮಾಡೋದು ಮಾಡ್ತಿ ಕರೆ ಹಾ ನಾ ಹೋಗಿ ಇರಿವಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರ್ತಾನಂದ ನನ್ನ ಪಂಚಮುಖದ ಪರಮಾತ್ಮ. ಹಾ ಸೃಷ್ಟಿಕರ್ತ ಅದನ್ನ ಏ ನೀ ಹೋಗಾಕತ್ತ ಗಪ್ಪ ಒಂದು ಮಾತೈತೆ ಅಂತ ಹೇಳಿದ್ರಿ ಇವ್ರವ್ವ. ಹೌದೌದ್ರಿಪ್ಪ ಎಂದ ಗದ್ದಲ ಮಾಡಬೇಡ್ರಿ ಎಷ್ಟು ಗದಲ ಮಾಡತ್ತೀರಿ ಗದ್ದಲ ಮಾಡಬೇಡ್ರಿ ಯಾಕ ವಿಷಯ ಚಂದ ನಡೆದ ಹೊತ್ನ ಬಾಯ್ ಮಾಡಬೇಡ್ರಿ ಬಂಧುಗಳೇ. ಹೌದೌದ್ರಿ ಶಾಂತ ಬಾಯ್ ಮಾಡಬೇಡ್ರಿ. ಹಾ ಅವಾಗ ಹೇಳ್ತಾಳ ಪರಮಾತ್ಮ ಹೇಳಿದ ಏನ್ ಹೇಳ್ತಾನು ನಾ ಹೋಗಿ ಕೇರಿಂದ ಇರಿವಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರ್ಬೇಕಾಗ್ಯದ. ಆಹಾ ಅನ್ನ ಹಾಕಾವದನ ನಾ ಬಂದ ಕೂಡ್ಲೆ ಏನ್ ಚೌಕಾಶಿ ಮಾಡ್ತಿ ಮಾಡಾಕತ್ತ ಅಂತ ಹೇಳಿದ. ಹೌದೌದ್ರಿಪ್ಪ ಏ ನಾನ್ ನಿನ್ನ ಈಗ ಚೌಕಾಶಿ ಮಾಡ್ತಾನಂದಳಕಿ ಬಿಡಂಗಿಲ್ಲ ನಿನ್ನ ಏನಂತ ಹೇಳ್ತಾಳು ಏ ಪರಮಾತ್ಮ ಏ ನೀ ಎಲ್ಲಾ ದೊಡ್ಡವ ಅಂತ ಹೇಳ್ತಿ ಇರಿವಿ 84 ಲಕ್ಷ ಜೀವರಾಶಿ ಸಾಕಿ ಸಲಿತನ ಅಂತ ಹೇಳ್ತಿ. ಏ ಜಗತ್ತ ಹುಡಿಸಿನ ಅಂತ ಹೇಳ್ತಿ ನೀ ಹೋಗಿ ಕೇಂದ್ರ ಎಲ್ಲದಕ್ಕೂ ಅನ್ನ ನೀರು ಹಾಕಿ ಬಾ ಅಂತ ಕಳಿಸಿದಳು. ಹೌದೌದು ಕಳಿಸಿ ಬಿಟ್ಟಾಗ ಅವಾಗ ನಮ್ಮ ಪರಬ್ರಹ್ಮ ಪರಮಾತ್ಮ ವಾದ ಪರಮಾತ್ಮ ಏನ್ ಹೇಳ್ತಾನು ಎಲ್ಲ ಇರಿವಿ 84 ಲಕ್ಷ ಜೀವರಾಶಿಗೆಲ್ಲ ಅಣುರಣು ತನಕಾಷ್ಟದಲ್ಲಿ ರೋಮಗಳಲ್ಲಿ ಕಲ್ಲ ಒಳಗ ಮುಳ್ಳ ಒಳಗ ನೀರಿನ ಒಳಗ ಕಪ್ಪಿಗೆ ಸಹಿತ ಅನ್ನ ಹಾಕಿ ಬಂದ ಪರಮಾತ್ಮ. ಪರಮಾತ್ಮ ಅನ್ನ ಹಾಕಿ ಮನಿಗೆ ಬಂದ. ಅವಾಗ ಪಾರ್ವತಿ ಏನ್ ಹೇಳ್ತಾಳ್ರಿ ಹೇಳ್ತಾಳಿಕೆ ಕುಂಬಾರ ಹಳದ ಪಾರ್ವತಿ ಏ ಜಗದ ಬರಿತಾ ಈ ಪಾರ್ವತಿ ಏನ್ ಮಾಡಿದ್ರು ಗೊತ್ತೈತೇನ್ರಿ ಏನ್ ಮಾಡಿದ್ರು ಆ ಸೃಷ್ಟಿಕರ ಪರಮಾತ್ಮ ಎಲ್ಲಾ ಜೀವರಾಶಿಗೆ ಅನ್ನ ಹಾಕಿ ಬರೋದ್ರೊಳಗ ಏಕೇನ್ ಮಾಡಿದ್ರು ತಮ್ಮ ಈಕಿ ಕೊಳ್ಳ ಒಳಗ ಒಂದು ಗುಂಡುಗಡಿಗೆ ಇತ್ತು ಗುಂಡುಗಡಿಗೆ ಆ ಗುಂಡಗಡಿಗೆ ಒಳಗೆ ಏನ್ ಮಾಡಿದ್ರು ಆ ಗುಂಡುಗಡಿಗೆ ಬೀಚ್ ಹತ್ರಾಗ ಒಂದ್ 5 ಇರ್ವಿ ಹಾಕಿ 5 ಇರಿವಿ ಹಾಕಿ ಕೇರಿಂದ ಮುಚ್ಚಿಟ್ಟು ಬಿಟ್ಟಿದ್ಳು ಇವ್ರವ್ ಪಾರ್ವತಿ. ಇವ್ರ ಅವ್ವ ಹಾದಿ ಕಾಕೋತ್ ಕೂತಿದ್ದಳು ನಂದು ನೋಡ್ರಿ ಹೆಣ್ಮಕ್ಳದಾಗ ಹೆಂಗೈತಿ ಆಹಾ ಇರಿವಿ ಹಾಕಿ ಕೇಳಿದ ಗುಂಡಗಡಿಗೆ ಒಳಗ ಹಾಕಿಟ್ಲು ಹಾಕಿಟ್ಟು ಅವಾಗ ಬಂದ ಪರಮಾತ್ಮ ತ್ರಿಕಾಲ ಜ್ಞಾನಿ ಹೋಗಿ ತ್ರಿಲೋಕ ಸಂಚಾರ ಮಾಡಿ ಬಂದಾಗ ಬಂದಕೇಂದ್ರ ಏ ಪಾರ್ವತಿ ಏನ ಕೇಳತನತಿದ್ಲ ಏನ ಕೇಳ ಅಂತ ಕೇಳಿದಾಗ ಏನಿಲ್ಲ ಹೋಗಿ ಎಲ್ಲದಕ್ಕೂ ಹಾಕಿ ಬಂದೇನ ಅನ್ನ ನೀರ ಅಂತ ಕೇಳಿದ್ಲು. ಹೌದೌದು ಕೇಳ್ರಿ ಏ ಎಡ ಬಿಡದೆ ಹೋಗಿ ಕಲ್ಲು ಒಳಗ ಮುಳ್ಳು ಒಳಗ ನೀರಿಗೆ ಸಹಿತ ಕಪ್ಪಿಗೂ ಸಹಿತ ಕಲ್ಲು ಬಡ್ಡ್ಯಾಗ ಸಹಿತ ಅನ್ನ ಹಾಕಿ ಬಂದನ ಅಂತ ಹೇಳಿದ. ಯಾವ್ದಕ್ಕೂ ಬಿಟ್ಟಿಲ್ಲ. ಏ ಪರಮಾತ್ಮ ಎಲ್ಲಾರ ಉಳದೈತೆ ನೋಡ ನೋಡು ನಾ ಬಿಡಂಗಿಲ್ಲ. ಕಲ್ಲು ಒಳಗರ ಆಗ್ಲಿ ಒಂದು ಕಟಿಯಾಗರ ಆಗ್ಲಿ ಒಂದು ಇರುವಿಗರ ಆಗ್ಲಿ ಒಂದು ಚೌಳಿಗರ ಆಗ್ಲಿ ಒಂದು ಹಾವಿಗರ ಆಗ್ಲಿ ಹೌದೌದ್ರಿಪ್ಪ ಉಳದೈತೆ ನೋಡು ಪರಮಾತ್ಮ ಅಂತ ಹೇಳ್ತಾಳ. ಪರಮಾತ್ಮ ಅಂತಾಳು ಏ ಎಲ್ಲಿ ಉಳಿದಿಲ್ಲ ನಿನಗೆ ಏನ್ರ ಸಂಶಯ ಇದ್ರ ತೋರಸಂದವ ತೋರ್ಸಂದಾಗ ಅವಾಗ ಏನ್ ಮಾಡಿದ್ರ ಕುಂಬಾರ ಹಳದ ಪಾರ್ವತಿ ಏನ್ ಮಾಡ್ಯಾಡ್ರಿ ಗುಂಡಗಡಿಗೆ ಬೀಚಿಕೇರಿಂದ ತೋರಿಸ್ತಾಳ ಬಂಧುಗಳೇ. ಆ ಗುಂಡಗಡಿಗೆ ಒಳಗೆ ಇರುವಿಗೆ ಸಹಿತ ನಮ್ಮ ಅಪ್ಪ ಸಕ್ರಿ ಹಳ್ಳ ಹಾಕಿ ಇಟ್ಟಿದ್ದ ಸಕ್ರಿ ಹಳ್ಳ ಹಾಕಿ ಇಟ್ಟಿದ್ದ. ಅವಾಗ ಹೇಳ್ತಾನ ನಮ್ಮ ಅಪ್ಪ ಅವಾಗ ಏನ್ ಹೇಳ್ತಾನ ಕರೆ ಹೇಳುವೆ ನಾನೆಲ್ಲ ಹೌದು ಮಂಡ್ಯಾಗ ಹೇಳಬೇಡ ಬಂಡೋಲ ಏನಿಲ್ಲ ಏನಿಲ್ಲ ಮಾಮನ ಮಗಳ ಹಂತ್ಯಾಕೇನಿಲ್ಲ. ಅವಾಗ ತಮ್ಮ ಏನ ಇಲ್ಲ ಇವ್ರವ್ ಪಾರ್ವತಿ ಹೇಳ್ತಾಳ ಏ ಜಗದ ಬರಿತಾ ಏ ಜಗದ ಬರಿತಾ ಏನನ ರಾಜ ಏನನ ರಾಜ ಏನನ ರಾಜಕುಮಾರ ಇನ್ನ ಮ್ಯಾಲ ಅವಾಗ ಹೇಳ್ತಾಳ ಹಾಡ ಹಾಡ್ತಾಳ ಹೆಂಗ ಆಡ್ತಾಳು ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಏ
ಶಿವ ಶಿವನೇ ನಾಟ ಬಲ್ಲವ್ರ್ಯಾರ್ಯಾರು ಹರನೇ ನಾಟ ಬಲ್ಲವ್ರ್ಯಾರ್ಯಾರು ನಿಮ್ಮವು ಕೂತು ಸ್ವತಃ ನಮ್ಮ ಅಪ್ಪಗ ಕೊಂಡಾಡ್ಯಾಳ ಅಪ್ಪನ ಆಟ ಐತಿ ಈಕೆ ಬಂದಾಳ ನೋಡು 3 ದಿನದಕ್ಕೆ ಪಾರ್ವತಿ ಆಹಾ ಯಾವಕ್ಕಿ ಕುಂಬಾರ ಹಳದ ಪಾರ್ವತಿ ಕುಂಬಾರಳ ಪಾರ್ವತಿ ಸುರೇಶಾಗ ನೀ ದೊಡ್ಡಕ್ಕೆ ಆಗಂಗಿಲ್ಲ ಇವತ್ತು ಕರಾರ ಕಂಡೀಷನ್ ಇಂಚೂರು ಊರಾಗ ಒಂಚೂರು ಊರಾಗ ನಿಮ್ಮವು ಎಲ್ಲಿ ಕೃತಾವಿಗದಾಗ ದೊಡ್ಡಕ್ಕೆದಾಳ ತ್ರೇತಾವಿಗದಾಗ ದೊಡ್ಡಕ್ಕೆದಾಳ ದ್ವಾಪರದಾಗ ದೊಡ್ಡಕ್ಕೆದಾಳ ಕಲಿವಿಗದಾಗ ದೊಡ್ಡಕ್ಕೆದಾಳ ಏಸ ಕಾಲಕ್ಕೂ ದೊಡ್ಡಕ್ಕಾಗೂ ಕೂಡ ದೊಡ್ಡಕ್ಕೆದಾಳ ಪುರಾಣ ಲೇಖಿ ಹೇಳೋದು ಡಪ್ಪ ಬಡಿದ ಹೌದು ಇಲ್ಲಿಕ ಹೋಗು ಹೊತ್ನಾಗ 3 ಮಂದಿಗೆ ಬಚ್ಚಾರ್ಸ್ಕೊಂಡಾರ ಕಳಿಸ್ತಾರ ಮತ್ತೆ ನಿಮ್ಮನ್ನ ಹೌದು ಬರ್ಲಿ ಹೆಂಗ ನಡಿಲಿತಮ್ಮ ಆಹಾ ನನಗ್ಯಾಕ ಬಂದಿನಂದಿ ಪ್ಯಾಲೆಯ ನನಗ್ಯಾರು ಕರ್ಸಿಲ್ಲ ಹೊಯ್ ಮಾಲೆಯ ನನಗ್ಯಾಕ ಬಂದಿನಿ ಅಂದಿ ಪ್ಯಾಲೆಯ ನನಗ್ಯಾರು ಕರ್ಸಿಲ್ಲ ಹೊಯ್ ಮಾಲೆಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾಮ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾಮ್ ಕುಟಸದಲ್ಲಿ ಯಾಕ ಬಂದೆ ಅಲ್ಲಿ ಬ್ಯಾಲೆ ನನ್ನ ಯಾರು ಕರಿಲ ವಯ ಮಾಲೆಯ ನನ್ನ ಯಾಕ ಬಂದೆ ಅಲ್ಲಿ ಬ್ಯಾಲೆ ನನ್ನ ಯಾರು ಕರಿಲ ವಯ ಮಾಲೆಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾಮ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿರಾಮ್ ಕುಟಸದಲ್ಲಿಯ ನಿನ್ನೆಂದ ಬಂದಿಲ್ಲ ಇಲ್ಲಿಯ ನಿಂದ ನೀನು ತಿಳಿಯವಲ್ಲೆಯ ನಿನ್ನೆಂದ ಬಂದಿಲ್ಲ ಇಲ್ಲಿಯ ನಿಂದ ನೀನು ತಿಳಿಯವಲ್ಲೆಯ ನನ್ನ ಸಂಗ ನಿಸಂಗದಲ್ಲಿಯ ನಾನು ಈ ರಾಮ ಬೈಲಲಿಯ ನನ್ನ ಸಂಗ ನಿಸಂಗದಲ್ಲಿಯ ನಾನು ಈ ರಾಮ ಬೈಲಲಿಯ ಏ ಒಳಗಿಲ್ಲ ಹೊರಗಿಲ್ಲ ನಾ ಸ್ವಯಂ ಸ್ವರೂಪದಲ್ಲಿಯ ಏ ಹುಡುಗಿ ಒಳಗಿಲ್ಲ ಹೊರಗಿಲ್ಲ ನಾ ಸ್ವಯಂ ಸ್ವರೂಪದಲ್ಲಿಯ ಯಾಕ ಬಂದ್ ಬ್ಯಾಲೆ ನನಗೆ ಯಾರು ಕರಿಲ ಹೊಯ್ಯ ಮಾಲೆ ನನಗೆ ಯಾಕ ಬಂದಿರಲಿ ಬ್ಯಾಲೆ ನನಗೆ ಯಾರು ಕರಿಲ ಹೊಯ್ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿ ಆತನೀಯ ಕುಂಬರನಲ್ಲಿ ಗಡಿಗೆ ಹುಟ್ಟತಾವ ಅವನಲ್ಲಿ ಬ್ರಹ್ಮ ಕುಂಬರನಲ್ಲಿ ಗಡಿಗೆ ಹುಟ್ಟತಾವ ಅವನಲ್ಲಿ ಬಂದ ಮಾಡ ಅವನಲ್ಲಿ ಜನ್ಮ ಸಾರ್ಥಕ ಆಗುವುದಲ್ಲಿಯ ಬಳಕೆ ಬಂದ ಮಾಡ ಅವನಲ್ಲಿ ಜನ್ಮ ಸಾರ್ಥಕ ಆಗುವುದಲ್ಲಿಯ ಏ ವಾಸುದೇವ ಹೇಳಿದ ಹುಡುಗಿನಿ ಯಾಕ ಕೇಳವಲ್ಲಿಯ ಏ ಕಂಬಗಿ ಸುರೇಶ ಹೇಳಿದ ಭಾಗ್ಯ ಯಾಕ ಕೇಳವಲ್ಲಿಯ ನನಗೆ ಯಾಕ ಬಂದೆ ಅಂದ ಬ್ಯಾಲೆ ನನಗೆ ಯಾರು ಕರೆದಿಲ್ಲ ಹೊಯ್ ಮಾಲೆ ನನಗೆ ಯಾಕ ಬಂದೆ ಅಂದ ಬ್ಯಾಲೆ ನನಗೆ ಯಾರು ಕರೆದಿಲ್ಲ ಹೊಯ್ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿ ಯಾಕ ಬಂದಿಲಿ ಅಲ್ಲಿ ಬ್ಯಾಲೆಯ ನನಗೆ ಯಾರು ಕರೆದಿಲ್ಲ ಹೊಯ್ ಮಾಲೆ ನನಗೆ ಯಾಕ ಬಂದಿನಿ ಅಂದಿ ಬ್ಯಾಲೆಯ ನನಗೆ ಯಾರು ಕರೆದಿಲ್ಲ ಹೊಯ್ಯ ಮಾಲೆ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಯಿ ರಾಮ್ ಕುಟಸದಲ್ಲಿಯ ಒಂದಕ್ಕೆ ಅಲ್ಲಿ ಏನಿದೆ ನೀನು ಒಂದಕ್ಕೆ ಅಲ್ಲಿ ಐತೆ ಅದು. ಹೇಳ್ರಿ ಹೇಳಿ ಯಾವ ನಮ್ಮ ಆತ್ಮೀಯ ಶರಣರು ಹೌದೌದ್ರಿಪ್ಪ ಯಾವ ನಮ್ಮ ಶಿವಾನಂದ ಕಾಕ ಶಿವಾನಂದ ಅಣ್ಣ ಚೌಗ್ಲೆ ವಾಣಿನ ಮಾಲಕರು ಅವರಾದ್ರೂ ಕೂಡ 101 ರೂಪಾಯಿ ಬಹುಮಾನ ಕೊಡ ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹೌದೌದು ಯಾವ ನಮ್ಮ ಅಪ್ಪ ಸಾಹೇಬ ಲೋಣಾರಿ ಹೌದೌದು ವಾಣಿನ ಮಾಲಕರು ಅವರಾದ್ರೂ ಕೂಡ 101 ರೂಪಾಯಿ ಬಹುಮಾನವನ್ನು ಕೊಟ್ಟಾರ. ಹೌದೌದು ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಈಗ ಯಾರು ಹಾಕಿ ಯಾವ ನಮ್ಮ ಮಹಾದೇವ್ ಕಾಕ ಕೊಲ್ಲಪ್ಪ ಗುರವ ಹೌದೌದು ಇಂಚೂರು ಗ್ರಾಮದವರು ಅವರಾದ್ರೂ ಕೂಡ
ಈ ಕುಡಿ ಸಭೆಯಲ್ಲಿ ತಂದ 101 ರೂಪಾಯಿ ಕೂಡ ರವಿ ಕೂಡ ತುಂಬ ತುಂಬ ಧನ್ಯವಾದಗಳು. ಹೌದ್ ಹೌದ್ರಿಪ್ಪ. ಅದು ಯಾರೋ ಕೊಟ್ಟು ಹೋದ್ರ ಹೆಸರು ಹೇಳಿ. ಇದೇ ಕೊಟ್ಟು ಹೋದ್ರಲ್ಲ, ಹಾಕಿದ್ರಲ್ಲ. ಯಾರ್ದ್ರಿ? ಶ್ರಾವಣ ಕುಮಾರ್ ಅಂತ. ಯಾಕಂದ್ರ ಹೌದೌದು. ಯಾವ ನಮ್ಮ ಗಜಾನನ ಕಾಕ ಲೋಣಾರಿ ಅವರಾದ್ರೂ ಕೂಡ ಆಹಾ ಶ್ರವಣ ಕುಮಾರನ ತಂದೆ ಹೆಸರು ಏನಪ್ಪಾ ಅಂದ್ರೆ ಧರಣಿ ಅಂತ ಹೇಳಿಕೆಯಿಂದ ತಾಯಿ ಕೇಶವ ಅಂತ ಹೇಳಿಕೆಯಿಂದ ತಂದೆ. ಹೌದ್ ಹೌದ್ರಿಪ್ಪ. ತಂದೆ ತಾಯಿ ಧರಣಿ, ತಾಯಿ ಕೇಶವ ಅಂತ ಹೇಳಿಕೆಯಿಂದ ಆಹಾ ನಮಗೆ ತಿಳಿದಟ್ಟ ನಾವು ಹೇಳಿವಿ ಪುರಾಣ ಲೇಖಿವಾಗಿ. ಹೌದೌದು. ಯಾಕಪ್ಪ ಅಂದ್ರೆ ಇವರು ಹಿಂದಿನವ್ರು ಯಾಕೆ ಗದ್ದಲ ಮಾಡಾಕೈತೆ ನನಗೆ ಸಂಶಯ ಬಿಡಾಕತೈತಿ. ಕೇಶವ ತಂದಿ ಧರಿ ಮತ್ತ ಶ್ರವಣ ಕುಮಾರನ ತಾಯಿ ತಂದೆ ಹೆಸರು ಧರಣಿ ತಾಯಿ ಕೇಶವ ತಂದಿ. ಮತ್ತೆ ಯಾವ್ದು ಕಾಕ? 4,000 ರೂಪಾಯಿ ಕೊಡಿ. ಇರ್ಲಿ, ದಯಮಾಡಿ ಎಲ್ಲಾರು ಶಾಂತ ರೀತಿಯಿಂದ ಕೂಡ್ರಿ. ಹೆಣ್ಮಗಳ ಪಾಳೆ ಐತಿ. ದಯಮಾಡಿ ಎಲ್ಲಾರು ನೀವು ಶಾಂತ ಕೂತ್ರಿ ಅಂದ್ರೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟವಾಗಿ ಚಂದ ಆಗ್ತಾವ. ಎಲ್ಲಾರು ಶಾಂತ ರೀತಿಯಿಂದ ಕಾಪಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹೌದ್ ಹೌದ್ರಿಪ್ಪ. ಮಾಸ್ತರ್ ಹೆಂಗತಿ ಡಪ್ಪಿನಕಾಯಿ ನೀನು ಬರ್ಸಕತ್ತಕರಿ ಹೆಂಗ ಸತ್ತಾರ ಮುಂದೆ ಹಲಿಗೆ ಬರ್ಸದಂಗ ಕ್ಯಾಂಕಿ ಕ್ಯಾಂಕಿ ನಂಗ ಕ್ಯಾಂಕಿ ಕ್ಯಾಂಕಿ ನಂಗ ನನಗೆ ಹೇಳಾಕತ್ತಾನು ಕುಂಬರ ಹಳ ಭಾಗ್ಯಶ್ರೀ ಕುಳ್ಳ ಬರ್ದಂಗ ದಪ್ಪ ಬಡ್ಯಾಕತ್ತ ಹೇಳ್ತಾನ ಮಾಸ್ತರ. ಮಾಸ್ತರ ನಾ ಕುಳ್ಳ ಬರ್ದಾಗ ನೀ ಕುಳ್ ಕನಾಕತ್ತೀವ ಮಾಸ್ತರ? ಅದನ್ನ ತಿಳ್ಕೊಂಡು ಮಾತಾಡ ಮತ್ತ. ನಾ ಕುಳ್ ಬರ್ಲಿಕ್ಕೆ ನೀ ಎಲ್ಲಿ ಕುಳ್ ಕಾಣ್ತಿದ್ದಿ ಹೌದಿಲ್ರಿ? ಹರೆಯಾ